ಹಾಯ್ ಹೆಲೋ ವೆಲ್ಕಮ್ ಟು ಲಲ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ತೀನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಪ್ರಿವ್ಯೂ ನೋಡಿದಂತೆ ಆ ರೀತಿಯಾಗಿ ನಾರ್ಮಲ್ ವಿಡಿಯೋನ ಕಾಟನ್ ವಿಡಿಯೋಗೆ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ನೀವು ನಿಮ್ಮ ನಾರ್ಮಲ್ ವಿಡಿಯೋನ ಕಾರ್ಟೂನ್ ವಿಡಿಯೋಗೆ ಯಾವ ರೀತಿ ಕನ್ವರ್ಟ್ ಮಾಡೋದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವ ವೆಬ್ಸೈಟು ಯಾವ ರೀತಿ ಫ್ರೀಯಾಗಿ ನಾವು ಕಾರ್ಟೂನ್ ವಿಡಿಯೋ ಕ್ರಿಯೇಟ್ ಮಾಡೋದು, ನಿಮ್ಮ ರಿಯಲ್ ವಿಡಿಯೋನ ಕಾರ್ಟೂನ್ ವಿಡಿಯೋ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ತಿಳಿಸ್ಕೊಡೋ ಮುನ್ನ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಮಾಡಿ ಈ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ಫೇಸ್ಬುಕ್ದಲ್ಲಿ ನೋಡಿದ್ರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಪಕ್ಕದ ವಿಡಿಯೋನ ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಕಾರ್ಟೂನ್ ಕ್ರಿಯೇಟ್ ಮಾಡ್ಕೊಂಡ್ರೆ ಕಾರ್ಟೂನ್ ಅಂತ ಬಂದು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದು ಯಾವ ರೀತಿ ಕ್ರಿಯೇಟ್ ಮಾಡೋದು, ಯಾವ ವೆಬ್ಸೈಟ್ನಲ್ಲಿ ಯಾವ ರೀತಿ ಲಾಗಿನ್ ಆಗೋದು, ಯಾವ ರೀತಿ ಸೈನ್ ಅಪ್ ಆಗೋದು ಅಂತ ನಾನು ನಿಮಗೆ ನನ್ನ ಪೂರ್ಣ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಯಾವ ರೀತಿಯಾಗಿ ಅಂತ ನಾನು ಪೂರ್ಣ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಒಂದು ಧಮಾಕಾದ್ರೊಂದಿಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಾನು ನನ್ನ ಪೂರ್ಣ ಸ್ಕ್ರೀನಲ್ಲಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಂಡ ನಂತರ ನೀವು ನಿಮ್ಮ ಫೋನಿನಲ್ಲಿರುವ ಬ್ರೌಸರ್ನ ಓಪನ್ ಮಾಡಿಕೊಡಬೇಕಾಗಿದೆ. ನಾನು ನನ್ನ ಫೋನಿನಲ್ಲಿರುವ ಬ್ರೌಸರ್ನ ಓಪನ್ ಮಾಡಿಕೊಂಡಿದ್ದೇನೆ ಫ್ರೆಂಡ್ಸ್. ಬ್ರೌಸರ್ನ ಓಪನ್ ಮಾಡಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ಈ ರೀತಿ ಓಪನ್ ಆಗುತ್ತೆ ಬ್ರೌಸರ್, ನೀವು ನೋಡ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ನನ್ನ ಫೋನಿನಲ್ಲಿ ಬ್ರೌಸರ್ನ ಓಪನ್ ಮಾಡಿಕೊಂಡಿದ್ದೇನೆ. ಓಪನ್ ಮಾಡಿಕೊಂಡ ನಂತರ ಸರ್ಚ್ ಬಾರ್ ಮೇಲೆ ಬರಬೇಕಾಗುತ್ತೆ ಫ್ರೆಂಡ್ಸ್. ಸರ್ಚ್ ಬಾರ್ ಮೇಲೆ ಬಂದ ನಂತರ ನಾವು ವೆಬ್ಸೈಟ್ ಲಿಂಕನ್ನು ನಾನು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಈ ಆ್ಯಪ್ ಲಿಂಕು, ಈ ವೆಬ್ಸೈಟ್ ಲಿಂಕ್ ನೋಡ್ಬೋದು. ಲ್ಯಾಕ್ಸ್ ಗೋ ಅಂತ ಈ ರೀತಿ ನಾನು ಸ್ಕ್ರೀನಲ್ಲಿ ತೋರಿಸ್ತಿರ್ತೀನಿ. ಈ ವೆಬ್ಸೈಟ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆದರೆ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ನೀವು ಹೋಗಿ ಇದರ ಮೂಲಕ ನೀವು ಈ ವೆಬ್ಸೈಟ್ಗೆ ಬರ್ಬೋದು ಫ್ರೆಂಡ್ಸ್. ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸರ್ಚ್ ಮಾಡಿದ ನಂತರ ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆಗುತ್ತೆ. ಈ ರೀತಿ ವೆಬ್ಸೈಟ್ ಓಪನ್ ಆದ ನಂತರ ಇಲ್ಲಿ ಲಾಗಿನ್ ಅಂತ ಬರ್ತೀವಿ ಫ್ರೆಂಡ್ಸ್. ಲಾಗಿನ್ ಮಾಡಿ ಅಂತ ಇರುತ್ತೆ, ನೀವು ಲಾಗಿನ್ ಮಾಡಬೇಕಾಗುತ್ತೆ. ಈ ಲಾಗಿನ್ ಮೇಲೆ ಬಂದಂಥ ಗೂಗಲ್ನೊಂದಿಗೆ ಮುಂದಿರುತ್ತೆ. ನಿಮ್ಮ ಅಫಿಷಿಯಲ್ ಇಮೇಲ್ ಇದ್ದರೆ ಇಮೇಲ್ ಹಾಕಿ ನೀವು ಇಮೇಲಿಂದ ನೀವು ಇದ್ರ ಮುಂದೆ ಲಾಗಿನ್ ಆಗ್ತೀನಿ. ನಾವು ಗೂಗಲ್ನಿಂದ ಮುಂದುವರಿತೀವಿ ಮೇಲೆ ಕ್ಲಿಕ್ ಮಾಡಿಕೊಂಡು ನನ್ನ ಫೋನ್ ಗೂಗಲ್ ಮೂಲಕ ನಾನು ಲಾಗಿನ್ ಆಗ್ತೀನಿ ಫ್ರೆಂಡ್ಸ್. ನೋಡ್ಬೋದು ಈ ರೀತಿಯಾಗಿ ನನ್ನ ಫೋನಿರೋ ಎಲ್ಲ ಅಥವಾ ನಿಮ್ಮ ಫೋನಿನಲ್ಲಿರೋ ಎಲ್ಲ ರೀತಿಯ ಜಿಮೇಲ್ ಐಡಿ ಬಂದಿರುತ್ತೆ. ಇದರಲ್ಲಿ ನಿಮ್ಗೆ ಯಾವ ಜಿಮೇಲಿಂದ ಲಾಗಿನ್ ಆಗುತ್ತೆ ಆ ಜಿಮೇಲ್ ಸೆಲೆಕ್ಟ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಲೋಡ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಲೋಡ್ ಆದ ನಂತರ ಕಂಟಿನ್ಯೂ ಬರುತ್ತೆ. ಕಂಟಿನ್ಯೂ ಮೇಲೆ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಕಂಟಿನ್ಯೂ ಮೇಲೆ ಕೊಟ್ಟ ನಂತರ ಸ್ವಲ್ಪ ವೇಟ್ ಮಾಡಿ. ಈ ರೀತಿಯಾಗಿ ಸಂಪೂರ್ಣವಾಗಿ ಫ್ರೆಂಡ್ಸ್ ಲಾಗಿನ್ ಆದ ನಂತರ ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆಗುತ್ತೆ. ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆದ ನಂತರ ನೀವೇನು ಮಾಡ್ಕೊಂಡ್ರೆ ಇದು ತೋರಿಸಿ ಶೈಲಿ ವರ್ಗಾವಣೆ ವಿಡಿಯೋ ಜನರೇಷನ್ ಟೂಲ್ ಹತ್ತಿದೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ವಿಡಿಯೋ ಜನರೇಷನ್ ಟೂಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಕ್ಲಿಕ್ ಆಯ್ಕೆ ಮಾಡಿಕೊಂಡ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈ ರೀತಿ ಇಂಟರ್ಫೇಸ್ ಬಂದ ನಂತರ ವಿಡಿಯೋ ಅಪ್ಲೋಡ್ ಬರುತ್ತೆ. ನಿಮ್ಮ ಫೋನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿಸಲಾಗಿ ವಿಡಿಯೋ ಅಪ್ಲೋಡ್ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ವಿಡಿಯೋ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈ ರೀತಿ ಇಂಟರ್ಫೇಸ್ ಅಂತ ನೀವು ಫೈಲ್ ಮೆಮೊರಿ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಗ್ಯಾಲರಿ ತೋರಿಸ್ತೀವಿ. ಗ್ಯಾಲರಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ನೀವು ನಿಮ್ಮ ಫೋನಲ್ಲಿರುವ ವಿಡಿಯೋನ ಆಯ್ಕೆ ಮಾಡ್ಕೊಳ್ತೀನಿ. ನನ್ನ ಫೋನಲ್ಲಿ ಒಂದು ಟ್ರೆಂಡಿಂಗ್ ವಿಡಿಯೋ ಅದನ್ನು ಆಯ್ಕೆ ಮಾಡ್ಕೋತೀನಿ. ನನ್ನ ಫೋನಲ್ಲಿ ಟ್ರೆಂಡಿಂಗ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ಅಪ್ಲೋಡ್ ಪ್ರಗತಿಯಲ್ಲಿದೆ. ಈ ರೀತಿಯಾಗಿ ತೋರಿಸಿದೆ ಫ್ರೆಂಡ್ಸ್. ನೋಡೋದು ವಿಡಿಯೋ ಸಂಪೂರ್ಣವಾಗಿ ಅಪ್ಲೋಡ್ ಆದ ನಂತರ ನಾನು ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ಯಾವ ರೀತಿಯಾಗಿ ಅದು ಕ್ರಿಯೇಟ್ ಆಗಿದೆ ಅಂತ ಫ್ರೆಂಡ್ಸ್. ವಿಡಿಯೋ ಈ ರೀತಿಯಾಗಿ ಅಪ್ಲೋಡ್ ಆಗ್ತೀವಿ ಫ್ರೆಂಡ್ಸ್. ನೀವು ನೋಡ್ಬೋದು ಈ ರೀತಿಯಾಗಿ ನೀವು ವಿಡಿಯೋ ನಿಮ್ಮ ಫೋನಲ್ಲಿ ಟ್ರೆಂಡಿಂಗ್ ವಿಡಿಯೋನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನಾನು ನನ್ನ ಫೋನ್ ವಿಡಿಯೋನ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. ಅಪ್ಲೋಡ್ ಮಾಡಿಕೊಂಡಂಥ ನಾವೊಮ್ಮೆ ಇದರ ಸೌಂಡನ್ನು ಸಂಪೂರ್ಣ ಫೋನ್ ಸೌಂಡನ್ನು ತೆಗೆದು ನಾನು ನಿಮಗೆ ವಿಡಿಯೋನ ಪ್ಲೇ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ವಿಡಿಯೋನ ಪ್ಲೇ ಮಾಡ್ತಿದ್ದೀನಿ. ನೀವು ನೋಡ್ಬೋದು ಈ ರೀತಿಯಾಗಿ ಯಾವುದೇ ಎಫೆಕ್ಟ್ ಇಲ್ಲದೆ ನಾರ್ಮಲಾಗಿ ಈ ರೀತಿಯಾಗಿ ವಿಡಿಯೋನ ಪ್ಲೇ ಆಗ್ತಿದೆ. ನಾವು ಎಫೆಕ್ಟ್ ಹಾಕಿ ನಾನು ನಿಮ್ಗೆ ತೋರಿಸ್ತೀನಿ. ಕಾರ್ಟೂನ್ ಎಫೆಕ್ಟ್ ಹಾಕಿ ಯಾವ ರೀತಿಯಾಗಿ ಇದಾಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈ ರೀತಿಯಾಗಿ ನಾರ್ಮಲ್ ವಿಡಿಯೋ ಶೋ ಆಗ್ತಿದೆ. ನಾನು ನಿಮಗೆ ಕಾರ್ಟೂನ್ ವಿಡಿಯೋ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಈ ರೀತಿಯಾಗಿರುತ್ತೆ. ವಿಡಿಯೋ ನಾವು ಆಫ್ ಮಾಡ್ತೀನಿ. ಆಫ್ ಮಾಡಿದ ನಂತರ ಸ್ಕ್ರೋಲ್ ಮಾಡ್ತೀನಿ. ಈ ರೀತಿ ನೀವು ಕಾರ್ಟೂನ್ ಎಫೆಕ್ಟ್ಗಳಿವೆ. ನಾನು ಇಲ್ಲೊಂದು ಕಾರ್ಟೂನ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಫ್ರೆಂಡ್ಸ್. ಈ ರೀತಿ ನೀವು ಕಾರ್ಟೂನ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡಂತ ವಿಡಿಯೋ ಹೆಚ್ಚಲು 15 ಕಾಯಿನ್ಸ್ ಕೇಳ್ತದೆ. ನೀವು ಲಾಗಿನ್ ಆದ ನಂತರ ನಿಮಗೆ ಫ್ರೀಯಾಗಿ ಲಾಗಿನ್ ಚಾರ್ಜಸ್ ಆಗಿ ನಿಮಗೆ 100 ಕಾಯಿನ್ ಕೊಟ್ಟಿರ್ತಾರೆ. ಅದರಲ್ಲಿ ನಾನು ಈಗ 15 ಕಾಯಿನ್ ಕಟ್ ಆಗ್ತದೆ. ಈ ವಿಡಿಯೋನ ಜನ್ರೇಟ್ ಮಾಡೋ ಸಲುವಾಗಿ ಫ್ರೆಂಡ್ಸ್ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಅಂತ. ಈ ರೀತಿಯಾಗಿರುತ್ತೆ ಫ್ರೆಂಡ್ಸ್. ನೀವು ವಿಡಿಯೋ ರಚಿಸಿ ಅಂತ ಇರ್ತೀರ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿ ಬರುತ್ತೆ. ಇನ್ನೊಮ್ಮೆ ವಿಡಿಯೋ ರಚಿಸಿ ಅಂತ ಬರುತ್ತೆ. ಈ ರೀತಿಯಾಗಿ ಕ್ಲಿಕ್ ಮಾಡಿಕೊಂಡಂತೆ ನಿಮ್ಮ ಫೋನ್ 15 ಕಾಯಿನ್ ಕಟ್ ಆಗುತ್ತೆ. ವಿಡಿಯೋ ಜನ್ರೇಟ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು ಈ ರೀತಿಯಾಗಿ ವಿಡಿಯೋದ ಮ್ಯಾಗ ನೋಡೋದು ಬಾಕಿ ವಿಡಿಯೋ ಇರುತ್ತೆ ರಚಿಸಲಾಗುತ್ತೆ ಇಂಥ ಈ ರೀತಿ ತೋರಿಸಿದೆ. 5 ನಿಮಿಷದಲ್ಲಿ ವಿಡಿಯೋ ಸಂಪೂರ್ಣ ಕ್ರಿಯೇಟ್ ಆಗ್ತದೆ ತೋರಿಸಿ ಫ್ರೆಂಡ್ಸ್. ಈ ಸಂಪೂರ್ಣ ಕ್ರಿಯೇಟ್ ಆದ ನಂತರ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಸಂಪೂರ್ಣವಾಗಿ ಈ ರೀತಿಯಾಗಿ ಆ್ಯನಿಮೇಷನ್ ವಿಡಿಯೋ ಕಾರ್ಟೂನ್ ವಿಡಿಯೋ ಇರುತ್ತೆ ಕ್ರಿಯೇಟ್ ಇದೆ. ನಾನು ನಿಮಗೆ ಪ್ಲೇ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೀವು ನೋಡೋದು ಪ್ಲೇ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಈ ರೀತಿಯಾಗಿ ಸಂಪೂರ್ಣವಾಗಿ ನಿಮ್ಮ ಒರಿಜಿನಲ್ ವಿಡಿಯೋ ಈ ರೀತಿಯಾಗಿ ವಿಡಿಯೋ ಆಗಿ ಕಾರ್ಟೂನ್ ವಿಡಿಯೋ ಈ ರೀತಿ ಕ್ರಿಯೇಟ್ ಆಗುತ್ತೆ. ಇದನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಡೌನ್ಲೋಡ್ ಮಾಡಿತ್ತು ಒಂದು ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮೇಲೆ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿ ಬರುತ್ತೆ. ಈ ರೀತಿ ಬಂದು ನಿಮಗೆ ಡೌನ್ಲೋಡ್ ಆಗುತ್ತೆ, ರಿಟರ್ನ್ ಡೌನ್ಲೋಡ್ ಮಾಡಿ ಕೊಡಬೇಕು. ಡೌನ್ಲೋಡ್ ಮಾಡಿ ಕೊಟ್ಟಂತ ಸಂಪೂರ್ಣ ಈ ರೀತಿ ಆಗುತ್ತೆ. ಈ ರೀತಿಯಾಗಿ ಬಂದ ನಂತರ ನೀವು ಓಪನ್ ಮಾಡಿ ನೀವು ನೋಡ್ಬೋದು ಫ್ರೆಂಡ್ಸ್. ಓಪನ್ ಅಂತ ಬರ್ತಾ ಇದೆ. ನೋಡಿದ್ರೆ ಫ್ರೆಂಡ್ಸ್, ಯಾವ ರೀತಿಯಾಗಿ ನೀವು ನಿಮ್ಮ ವಿಡಿಯೋನ ಕಾರ್ಟೂನ್ ವಿಡಿಯೋಗೆ ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ ಅಂತ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್, ಯಾವ ರೀತಿಯಾಗಿ ನೀವು ನಿಮ್ಮ ಫೋನಲ್ಲಿ ಯಾವ ರೀತಿಯಾಗಿ ನಿಮ್ಮ ಒರಿಜಿನಲ್ ವಿಡಿಯೋ ಅಥವಾ ನಿಮ್ದು ಯಾವ್ದಾದ್ರು ವಿಡಿಯೋ ನಾರ್ಮಲ್ ವಿಡಿಯೋನ ಕಾರ್ಟೂನ್ ವಿಡಿಯೋ ಆಗಿ ಯಾವ ರೀತಿ ಕ್ರಿಯೇಟ್ ಮಾಡೋದು ನೋಡಿದ್ರೆ ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಲಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಬಳಿಕ ಎನೇಬಲ್ ಮಾಡಿಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಫ್ರೆಂಡ್ಸ್. ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪಕ್ಕದ ಬಳಿಕನ ಎನೇಬಲ್ ಮಾಡಿಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋದು ಫ್ರೆಂಡ್ಸ್. ಈ ವಿಡಿಯೋನ ಫ್ರೆಂಡ್ಸ್ ರಿಲೇಟಿವ್ ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.